ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ ಜೊತೆ ಒಬ್ಬ ವಿಶೇಷವಾದ ಅತಿಥಿ ಇದ್ದಾರೆ. ಇವ್ರು ಯಾರು ಅಂತ ನೀವು ಎಲ್ಲ ಕನ್ನಡಿಗರು ನೋಡಿರ್ತೀರಾ. ಇವ್ರು ಬೇರೆ ಯಾರು ಅಲ್ಲ, ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ವಿಲನ್ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಆದ್ರೆ ಇವರು ಆಕ್ಟ್ ಮಾಡಿರ್ಬೋದು ಅಷ್ಟೇ, ಆದ್ರೆ ಮನಸ್ಸಿನಿಂದ ವಿಲನ್ ಆಗಿರಲ್ಲ. ಇವರು ಕೂಡ ನಾನು ಇಲ್ಲಿ ಶನೇಶ್ವರ ಸ್ವಾಮಿ ಟೆಂಪಲ್ ಬಂದಾಗ ಇವರು ಕೂಡ ಸುಮಾರು ವರ್ಷದಿಂದ ಭಕ್ತರಂತೆ. ಬನ್ನಿ ಅವರ ಒಂದು ಅನುಭವವನ್ನ ಕೇಳ್ಕೊಂಬರೋಣ. ಎಲ್ಲರಿಗೂ ಅರಿವೇ ಗುರು ಶೈಲ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ, ಸುಸ್ವಾಗತ. ಬನ್ನಿ ದೇಗುಲ ದರ್ಶನ ಕಾನ್ಸೆಪ್ಟ್ಗೆ ನಿಮ್ಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ಕೋಟೆ ಪ್ರಭಾಕರ್ ಅಂತ. ಕೋಟೆ ಪ್ರಭಾಕರ್. ತಾವು ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀರಾ ಸರ್? ಸೇವೆ ಅಂದ್ರೆ ನನಗೆ ಬುದ್ಧಿ ಬಂದಾಗಿಂದ ಆಲ್ಮೋಸ್ಟ್ ಸುಮಾರು ಒಂದು 40 ಇಯರ್ಸ್ ಇಂದ ನಾನು ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಅಂದ್ರೆ 40 ಇಯರ್ಸ್ ಬ್ಯಾಕ್ ಈ ದೇವಸ್ಥಾನ ಕಟ್ಸಿದ್ರಲ್ಲ ಅವರು, ಅಂದ್ರೆ ನಮ್ಮ ಭುವನೇಶ್ ರೆಡ್ಡಿ ಅಂತ ನನ್ನ ಸ್ನೇಹಿತರು, ಆಮೇಲೆ ವೇಣು, ಇವರೆಲ್ಲ ಆಗಿಂದ 40 ವರ್ಷದಿಂದ ನನ್ನ ಸ್ನೇಹಿತರು. ಅವ್ರ ತಂದೆ ಈ ದೇವಸ್ಥಾನ ಕಟ್ಸಿದ್ರು ಅಂತ ನಮ್ಗೆಲ್ಲ ಗೊತ್ತಿತ್ತು. ಆಗ್ಲಿಂದ ಆಲ್ಮೋಸ್ಟ್ ಆಲ್ ಪ್ರತಿ ವರ್ಷನೂ ಬರ್ತಾನೆ ಇದ್ದೀನಿ ಇಲ್ಲಿ. ಅಂದ್ರೆ ಇಲ್ಲಿ ಬರ್ತಾ ಇದೆ ಯಾವ ರೀತಿ ಅಂದ್ರೆ, ಇಲ್ಲಿ ಜನನು ಅಷ್ಟೇ ಪ್ರತಿ ಅಂದ್ರೆ ಶನಿವಾರ ಬಂದ್ರೆ ನೀವು ಇಲ್ಲಿ ನಿಂತ್ಕೊಳ್ಳೋಕ್ ಕೂಡ ಜಾಗ ಇರಲ್ಲ, ಅಷ್ಟು ರಿಶ್ ಇರ್ತದೆ. ಅಂದ್ರೆ ಈ ದೇವಸ್ಥಾನದ ಪ್ರಭಾವ ಏನು ಅಂದ್ರೆ, ನೀವೇನ್ ಬರ ಕೇಳಿದ್ರು ಆ ದೇವ್ರು ಖಂಡಿತ ಮಾಡ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ, ಜನಕ್ಕೂ ಇದೆ. ಅಂದ್ರೆ ಈ ಅನ್ನದಾನ ಅಂದ್ರೆ ಈ ವರ್ಷಕ್ಕೊಂದ್ಸಲ ವಾರ್ಷಿಕೋತ್ಸವ ಮಾಡ್ತಾರೆ, ಪ್ರತಿ ಅದ್ದೂರಿಯಾಗಿ ಮಾಡ್ತಾರೆ. ಸರಿ ಸುಮಾರು ಒಂದು 10,000-12,000 ಜನಕ್ಕೆ ಅನ್ನದಾನ ಆಗುತ್ತೆ. ಅಂದ್ರೆ ಭಾನುವಾರ, ಇದೇ ಭಾನುವಾರ. ಶನಿವಾರ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆಯಿಂದಾನೆ. ಯಾಕೆ ಇನ್ನು ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಸುಮಾರು 10,000-12,000 ಜನ ಫುಲ್ಲು ಅನ್ನದಾನ ಮಾಡ್ತಾರೆ. ಇನ್ನು ರೋಡ್ ಫುಲ್ಲು ಬ್ಲಾಕ್ ಮಾಡಿರ್ತಾರೆ. ಸುಮಾರು ಜನ ಅಂದ್ರೆ ಇಲ್ಲಿ ಇನ್ನೊಂದು ದೊಡ್ಡವರು, ಚಿಕ್ಕವರು, ಬಡವರು, ಶ್ರೀಮಂತರ ಭೇದ ಭಾವ ಇಲ್ಲ, ಎಲ್ಲರಿಗೂ ಒಂದೇ ಕಡೆ ಒಂದೇ ರೀತಿ ನೋಡ್ತಾರೆ. ಇಲ್ಲಿ ಬಂದಾಗಿಂದ ನನಗೂ ತುಂಬಾ ಒಳ್ಳೇದಾಗಿದೆ. ಆಮೇಲೆ ಸರ್, ಈಗ ನೀವು ಒಬ್ಬ ನಟನಾಗಿ ದೇವಸ್ಥಾನದ ಕಾರ್ಯಗಳ ಜೊತೆ ನಿಮ್ಮ ಸ್ನೇಹಿತರ ಜೊತೆ ಕೂಡಿ ಎಲ್ಲರ ಮನೆಗೆ ಇನ್ವಿಟೇಷನ್ ಕೊಡಕ್ ಹೋಗ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಎಲ್ಲೆಲ್ಲಿ ಹೋಗಿ ಬಂದ್ರಿ ಸರ್ ಇವತ್ತು? ಈಗ ತಾನೇ ದೇವೇಗೌಡರು ಮನೆಗೆ ಕೊಟ್ಟು ಬಂದ್ವಿ. ದೇವೇಗೌಡ ಸರ್ ಮನೆಗೆ ಕೊಟ್ಟು ಬಂದ್ವಿ. ನಿನ್ನೆ ಬೆಳಿಗ್ಗೆ 45 ಸಿನಿಮಾ ನಿರ್ಮಾಪಕರು ಅವ್ರ ಹತ್ರ ಹೋಗಿದ್ವಿ. ಅಂದ್ರೆ ಇಲ್ಲೆಲ್ಲರೂ ಪರಿಚಯ ಇರೋರು. ಇವಾಗ ನಾವು ನಮ್ಮ ಕೋಟೆಯಲ್ಲಿ ನಾವು ಊರ ಹಬ್ಬ ಮಾಡ್ತೀವಿ, ಪ್ರತಿ ವರ್ಷನೂ ಮಾಡ್ತೀವಿ, ಎಲ್ಲೂ ಅದ್ದೂರಿಯಾಗಿ ಮಾಡ್ತೀವಿ. ಆವಾಗ್ಲೂ ಇದೇ ರೀತಿ ಸ್ನೇಹಿತರೆಲ್ಲ ನಮ್ ಜೊತೆ ಬಂದು ಇದೇ ರೀತಿ ಕೆಲ್ಸಗಳು ಮಾಡ್ತಾರೆ. ಅವ್ರ ಜೊತೆ ಈ ಹಬ್ಬ ಅಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಯಾರೇ ಏನೇ ಆದ್ರೂ ಕೂಡ ಅವ್ರ ಜೊತೆಗಿದ್ದು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ. ಹೌದಾ? ಅಂದ್ರೆ ನೀವು ಆ ಸ್ವಾಮಿ ನಂಬಿದೀರಾ, ನಿಮ್ಗೆ ಒಳ್ಳೇದಾಗ್ತಾನೆ ಬಂದಿದೆ. ಇನ್ನು ಮುಂದೆ ಈ ಕಾರ್ಯ ಹಾಗೆ ದೊಡ್ಡ ಮಟ್ಟದಲ್ಲಿ ನಡೆಯಕ್ಕೆ ಜನರ ಸಹಕಾರನೂ ಬೇಕು, ಆಮೇಲೆ ಭಕ್ತರ ಸಹಕಾರನೂ ಬೇಕು, ಜೊತೆಗೆ ನೀವು ಆಡಳಿತ ಮಂಡಳಿಯವರು ಅವ್ರ ಸಹಕಾರನೂ ಬೇಕು. ಮುಂದೆ ಏನ್ ಪ್ಲಾನ್ ಮಾಡ್ತಿದ್ದೀರಾ ಸರ್ ಒಂದಿಷ್ಟು ವರ್ಷಗಳಿಗೆ? ಇಲ್ಲ, ಮುಂದಕ್ಕೆ ಈಗೇನೋ ಅಂದ್ರೆ ಒಂದು ವಾರದಿಂದ ಏನೋ ಡಿಸ್ಕಷನ್ ನಡೀತಾ ಇದೆ, ಮೇಲೊಂದು ಪಾರ್ಟಿ ಅಲ್ಲಿ ಮಾಡೋಣ. ಇಲ್ಲಿರೋ ಮಿಡಲ್ ಕ್ಲಾಸ್ ಪೀಪಲ್ ಗೆಲ್ಲರಿಗೂ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಅಂತಿದ್ದಾನೆ. ಈಗ ತಾನೇ ಪ್ಲಾನ್ ಮಾಡಿದ್ದಾರೆ, ಇನ್ನೇನು ಮುಂದೆ ಕಾರ್ಯ ನಿರ್ವಹಿಸುತ್ತದೆ. ಓಕೆ. ಮತ್ತೆ ನೀವು ಇವಾಗ ಭಾನುವಾರ ಹಬ್ಬ ಇದೆ, ಜನರನ್ನ ಹೆಂಗ್ ಆಹ್ವಾನ ಮಾಡ್ತೀರಾ? ಆಹ್ವಾನ ಯೂಟ್ಯೂಬ್ ಚಾನಲ್ 3-4 ಚಾನಲ್ಗಳು ಬಂದು ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಆಲ್ಮೋಸ್ಟ್ ಆಲ್ ಗೊತ್ತು ಇಲ್ಲಿ ಪ್ರತಿ ವರ್ಷ ಮಾಡೋದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತು. ಅದೇ ನಾನು ಹೇಳಿದ್ನಲ್ಲ, ಶನಿವಾರ ಬಂದ್ರೆ ನಿಂತ್ಕೊಳ್ಳೋಕ್ಕೂ ಜಾಗ ಇರೋ ಅಷ್ಟು ಜನ ಇರ್ತಾರೆ ಅಂತಿದ್ದಾನೆ. ಇದು ಫುಲ್ ನಾವು ಪೇಪರ್ ಅಲ್ಲಿ ಹಾಕಿಸ್ತೀವಿ, ಪ್ರಜಾವಾಣಿ ಪೇಪರ್ ಅಲ್ಲಿ, ಕನ್ನಡ ಪೇಪರ್ ಅಲ್ಲೆಲ್ಲ ಹಾಕಿಸ್ತೀವಿ. ಆಲ್ಮೋಸ್ಟ್ ಆಲ್ ಈಗೆಲ್ಲ ಮೊಬೈಲ್ಗಳು ಇದೆಯಲ್ಲ, ಒಂದು ವಾಟ್ಸ್ಆಪ್ ಅಲ್ಲಿ ಅಲ್ಲಿ ಹಾಕಿಸ್ತಾರೆ. ಊರಿನ ಆಚೆ ಯಾರೇ ಇದ್ರು ಕೂಡ, ಅಂದ್ರೆ ಈ ತ್ಯಾರಂಗದಿಂದ ಹೊರಗಡೆ ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಎಲ್ರು ಈ ಹಬ್ಬದ ದಿನ ಇಲ್ಲಿ ಬಂದೇ ಬರ್ತಾರೆ. ಒಂಟಿಕೊಪ್ಪಲ್ ಪಂಚಾಂಗದಲ್ಲೇ ಬಂದ್ಬಿಡುತ್ತೆ. ಇದು ಮೆನ್ಷನ್ ಆಗಿದೆ. ಹೊಸ ವರ್ಷಕ್ಕೆ ಬರ್ತಾ ಇದೆ ಮೈಸೂರು ಒಂಟಿಕೊಪ್ಪಲ್ ಪಂಚಾಂಗ ಇದೆಯಲ್ಲ, ಅದ್ರಲ್ಲೇ ತೋರಿಸ್ತಾರೆ. ಚಾಮನಗರ ಶನೇಶ್ವರ ಸ್ವಾಮಿ ಜನ್ಮ ದಿನೋತ್ಸವ ಅಂತ ಅವತ್ತೇ ಕೊಡ್ತಾರೆ. ನಾಳೆ ಮಾರ್ಚಿಗೆ ಯುಗಾದಿ ಬರ್ತಲ್ಲ, ಆ ಇದರಿಂದ ಪಂಚಾಂಗದಲ್ಲೇ ಈಗ ಆಲ್ಮೋಸ್ಟ್ ಆಲ್ ಈಗ ಯೂಟ್ಯೂಬ್ ಚಾನಲ್ ಎಲ್ಲ ತ್ಯಾಗರಾಜನಗರ ಶನೇಶ್ವರ ಸ್ವಾಮಿ ದೇವಸ್ಥಾನ ಅಂದ್ರೆ ಅದ್ರ ಬಗ್ಗೆ ಡೀಟೇಲ್ ಎಲ್ಲಾನು ಕೊಟ್ಟಿದ್ದಾರೆ, ಅದನ್ನು ನೋಡ್ಬೋದು ನೀವು. ಆಮೇಲೆ ಈ ಇದು ಲಾಡು ಕಾರ್ಯ ಎಲ್ಲ ನಡೀತಾ ಇದೆ. ಆಮೇಲೆ ಏನದು ದೊಡ್ಡ ಲಾಡು ಬೇರೆ, ಚಿಕ್ಕ ಲಾಡು ಬೇರೆ, ಯಾರ್ಯಾರಿಗೆ ಯಾವ್ಯಾವ ಲಾಡು ಕೊಡ್ತೀರಾ? ಅಲ್ಲಿ ಬರ್ತಾರೆ, ಬನ್ನಿ. ಬನ್ನಿ. ಅಲ್ಲ ಡೀಟೇಲ್ ಸುಖ